ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿ ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳು ಅಭ್ಯಾಸ 2.2 ಪ್ರಶ್ನೆ ನಂಬರ್ 4 ನಾ ಇಲ್ಲಿ ಬಿಡಿಸಿ ತೋರಿಸ್ತೇನೆ. ಪ್ರಶ್ನೆ ನೋಡೋಣ. ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ಅಂದ್ರೆ ನಾವಿಲ್ಲಿ ನಮಗೆ ಬಹುಪದೋಕ್ತಿ ಕೊಟ್ಟಿದ್ದಾರೆ, ನಾವು ಎಕ್ಸ್ ನ ಬೆಲೆ ಅಂದ್ರ ಅದರ ಶೂನ್ಯತೆಯನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಹಿಂದಿನ ಒಂದು ಪ್ರಶ್ನೆ 3ರಲ್ಲಿ ಬಹುಪದೋಕ್ತಿಗಳ ಶೂನ್ಯತೆಗಳೇ ಎಂದು ಪರಿಶೀಲಿಸಿ ಅಂತ ಹೇಳಿ ಕೊಟ್ಟಿದ್ರು. ಎಕ್ಸ್ ನ ಬೆಲೆಯನ್ನ ನಮಗೆ ಕೊಟ್ಟಿದ್ರು, ನಾವು ಆ ಬಹುಪದೋಕ್ತಿಯಲ್ಲಿ ಹಾಕಿ ಅದು 0 ಆದ್ರೆ ಅದು ಆ ಒಂದು ಎಕ್ಸ್ ಬೆಲೆ ಅದರ ಶೂನ್ಯತೆ ಅಂತ ಹೇಳಿ ನಾವು ಮಾಡಿದ್ವಿ. ಈಗ ನೋಡ್ರಿ, ಇಲ್ಲಿ 1ನೇ ಪ್ರಶ್ನೆ ಹೇಗೆ ಬಿಡಿಸೋದು ಅನ್ನೋದನ್ನ ನೋಡೋಣ. ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತ ಕೊಟ್ಟಾರ. ನಾವೀಗ ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 0 ಅಂತಾಗಿ ಇಟ್ಕೊಳ್ಳೋಣ. ಪ್ರತಿಯೊಂದಕ್ಕೂ ನಾವೇನ್ ಮಾಡೋದು, 0 ಅಂತ ಇಟ್ಕೊಂಡು ಪಿ ಆಫ್ ಎಕ್ಸ್ 0 ಆದ್ರೆ ಎಕ್ಸ್ ಪ್ಲಸ್ 5 ಇಸ್ ಇಕ್ವಲ್ ಟು ಕೂಡ ಏನಾಗ್ತದ, 0 ಆಗ್ತೈತಿ. ಆದ್ರಿಂದ ನಾವಿಲ್ಲಿ ಏನ ಬಹುಪದೋಕ್ತ ಶೂನ್ಯತೆ ಅಂದ್ರೆ ಎಕ್ಸ್ ಬೆಲೆ ಕಂಡುಹಿಡಿಬೇಕು. ಎಕ್ಸ್ ಇಸ್ ಇಕ್ವಲ್ ಟು ಪ್ಲಸ್ 5 ಲೆಫ್ಟ್ ಹ್ಯಾಂಡ್ ಸೈಡ್ ಐತಿ, ರೈಟ್ ಹ್ಯಾಂಡ್ ಸೈಡ್ ಬಲಭಾಗದಲ್ಲಿ ಬಂದಾಗ ಇದು -5 ಆಗ್ತೈತಿ. ಎಕ್ಸ್ ಇಸ್ ಇಕ್ವಲ್ ಟು -5 ಆಯ್ತು. ಅದನ್ನ ನಾವೀಗ ಪರಿಶೀಲನೆ ಮಾಡ್ಬೇಕು ಅಂತಂದಾಗ ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಪ್ಲಸ್ 5 ಬೆಲೆಯನ್ನ ಇಲ್ಲಿ ಇದರಲ್ಲಿ ಹಾಕೋಣ. ಎಕ್ಸ್ ನ ಬೆಲೆಯನ್ನ ಇಲ್ಲಿ ಹಾಕಿದಾಗ ಎಕ್ಸ್ ನ ಬೆಲೆ -5 ಪ್ಲಸ್ 5 ಏನಾಯ್ತು, 0 ಆಯ್ತು. ಅಂದ್ರೆ ಇದು 0 ಆಯ್ತು ಅಂತ 0 ಆಯ್ತಂದ್ರ ಎಕ್ಸ್ ಇಸ್ ಇಕ್ವಲ್ ಟು -5 ಇದೇನಾಯ್ತು, ಈ ಬಹುಪದೋಕ್ತಿಯ ಶೂನ್ಯತೆ. 2ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಮೈನಸ್ 5. ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 0 ಅಂತ ಇಟ್ಕೊಳ್ಳೋನು. ಆದ್ರಿಂದ ಎಕ್ಸ್ ಮೈನಸ್ 5 ಇಸ್ ಇಕ್ವಲ್ ಟು 0 ಆಯ್ತು. ಆದ್ರಿಂದ ಎಕ್ಸ್ ಇಸ್ ಇಕ್ವಲ್ ಟು -5 ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ರೈಟ್ ಹ್ಯಾಂಡ್ ಸೈಡ್ಗೆ ಬಂದಾಗ +5 ಆಯ್ತು. ಇದನ್ನು ಪರಿಶೀಲಿಸಬೇಕು ಅಂತ ಏನು ಇಲ್ಲ, ನೀವು ಇಷ್ಟು ಲೆಕ್ಕ ಮಾಡಿದ್ರೆ ಸಾಕು. ನಾನು ಇದನ್ನ ಪರಿಶೀಲನೆ ಮಾಡಿ ತೋರಿಸ್ತಾ ಇರೋದಷ್ಟೇ. ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಮೈನಸ್ 5, ಎಕ್ಸ್ ನ ಬೆಲೆ +5 ಅನ್ನ ಇದ್ರಲ್ಲಿ ಹಾಕೋನು. 5 - 5 ಇಸ್ ಇಕ್ವಲ್ ಟು ಏನಾಯ್ತು, 0 ಆಯ್ತು. ಇನ್ನು 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 2x + 5 ಅಂತ ಬಹುಪದೋಕ್ತಿ ಕೊಟ್ಟಾರ. ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 0 ಅಂತ ಇಟ್ಕೊಳ್ಳೋನು. ಮತ್ತ 2x + 5 ಇಸ್ ಇಕ್ವಲ್ ಟು 0 ಆಯ್ತು. ಆದ್ರಿಂದ 2x ಇಸ್ ಇಕ್ವಲ್ ಟು +5 ಇದ್ದು ಬಲಭಾಗಕ್ಕೆ ಬಂದಾಗ -5 ಆಯ್ತು. ಆದ್ರಿಂದ x ಇಸ್ ಇಕ್ವಲ್ ಟು ಏನಾಯ್ತು, ಇದು 2 ಗುಣಾಕಾರ ಇದೆ, ಇದು ಇಸ್ ಇಕ್ವಲ್ ಟು ಅದನ್ನ ಈ ಸೈಡ್ ಬಲಭಾಗಕ್ಕೆ ಬಂದಾಗ ಭಾಗಾಕಾರ ಆಗ್ತೈತಿ. ಆದ್ರಿಂದ -5 ಫಸ್ಟ್ ಬರ್ಕೊಂಡು ಆಮೇಲೆ ಈ 2 ಅನ್ನ ನಾವು ಏನ್ ಮಾಡ್ಬೇಕು, ಡಿವೈಡೆಡ್ ಬೈ 2 ಅಂತ ಬರಿಬೇಕು. ಆದ್ರಿಂದ ಎಕ್ಸ್ ಇಸ್ ಇಕ್ವಲ್ ಟು -5 ಡಿವೈಡೆಡ್ ಬೈ 2 ಆಯ್ತು. ಇದನ್ನೇ ಮತ್ತೆ ನಾವು ಪರಿಶೀಲಿಸಬೇಕು ಅಂತಂದ್ರ ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 2x + 5, ಎಕ್ಸ್ ಬೆಲೆ -5/2 ಹಾಕೇನಿ. 2 ಕ್ಯಾನ್ಸಲ್ ಮಾಡ್ಕೊಳ್ಳೋದು. -5 + 5 ಏನಾಗ್ತೈತಿ, 0 ಆಗ್ತದ. ಈಗ ಪ್ರಶ್ನೆ ನಂಬರ್ 4 ಅದರಲ್ಲೇ ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 3x - 2. ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 0 ಆಯ್ತು. 3x - 2 ಇಸ್ ಇಕ್ವಲ್ ಟು 0. 3x ಇಸ್ ಇಕ್ವಲ್ ಟು -2 ಬಲಭಾಗಕ್ಕೆ ಬಂದಾಗ ಅಥವಾ ರೈಟ್ ಹ್ಯಾಂಡ್ ಸೈಡ್ ಬಂದಾಗ +2. ದೇರ್ಫೋರ್ x ಇಸ್ ಇಕ್ವಲ್ ಟು 2. ಫಸ್ಟ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದ್ದ ನಂಬರ್ ಬರ್ಕೊಂಡು ಇದು 3 ಗುಣಾಕಾರ ಐತಿ, ಈ ಸೈಡ್ ಬಂದಾಗ ಭಾಗಾಕಾರ ಆಗ್ತದ. 2/3 ಆಯ್ತು. ಈ 2/3 ಅನ್ನ ನಾವಿಲ್ಲಿ ಈ ಬಹುಪದೋಕ್ತಿಯಲ್ಲಿ ಹಾಕಿದಾಗ 3 ಕ್ಯಾನ್ಸಲ್ ಆಯ್ತು. 2 - 2 0 ಆಯ್ತು. ಇನ್ನ 5ನೇ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 3x, ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 0 ಆಯ್ತು. 3x ಇಸ್ ಇಕ್ವಲ್ ಟು 0. ಆದ್ರಿಂದ ಎಕ್ಸ್ ಇಸ್ ಇಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 0 ಐತಿ, 0 ಬರ್ಕೊಂಡು ಡಿವೈಡೆಡ್ ಬೈ ಇದು 3 ಗುಣಾಕಾರ ಈ ಸೈಡ್ ಬಂದಾಗ ಭಾಗಾಕಾರ ಆಗ್ತದೆ. 0/3 ಇಸ್ ನಥಿಂಗ್ ಬಟ್ 0 ಆಗ್ತೈತಿ. ಆದ್ರಿಂದ ಈ ಎಕ್ಸ್ ಬೆಲೆ 0 ಅನ್ನ ನಾ ಈ ಎಕ್ಸ್ ಅಲ್ಲಿ 3x ಅಲ್ಲಿ ಹಾಕಿದಾಗ 3 × 0 0 ಆಯ್ತು. ಅಂದ್ರ ನಾವಿಲ್ಲಿ ಏನ್ ಪ್ರತಿ ಸರಿ ನಾವು ಪರಿಶೀಲನೆ ಮಾಡಿದಾಗ ಏನ್ 0 ಬರ್ತಾ ಇದೆ ಅಲ್ಲ, ಆ ಎಕ್ಸ್ ಬೆಲೆ ಹಾಕಿದಾಗ 0 ಬರ್ತಾ ಇರೋದು. ಅಂದ್ರ ನಾವು ಮಾಡಿರುವಂತಹ ಒಂದು ಶೂನ್ಯತೆ ಏನಿದೆ ಕರೆಕ್ಟ್ ಇದೆ ಅಂತ ಹೇಳಿ. ಆದ್ರಿಂದ 6ನೇ ಪ್ರಶ್ನೆ ನೋಡೋಣ. ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ax ಐತಿ, a ಇಸ್ ನಾಟ್ ಈಕ್ವಲ್ ಟು 0 ಅಂತ ನಮ್ಗೆ ಕೊಟ್ಟಿದಾರ. ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 0 ಕಂಪಲ್ಸರಿ ಬರ್ಕೋಬೇಕು. ax ಇಸ್ ಇಕ್ವಲ್ ಟು 0 ಆಯ್ತು. ಆದ್ರಿಂದ ಎಕ್ಸ್ ಬೆಲೆ ಇಸ್ ಇಕ್ವಲ್ ಟು 0 ಡಿವೈಡೆಡ್ ಬೈ a, ಅಂದ್ರೆ ಇದು ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಭಾಗಾಕಾರ ಆಗ್ತೈತಿ, ಇಸ್ ಇಕ್ವಲ್ ಟು 0 ಆಯ್ತು. ಇನ್ನ ಲಾಸ್ಟ್ ಪ್ರಶ್ನೆ 4ನೇದ್ರಲ್ಲಿ
ಕೊನೆ ಪ್ರಶ್ನೆ. P of x is equal to cx plus d. Therefore P of x is equal to 0. Cx plus d is equal to 0 ಆದ್ರೆ ನಾವಿಲ್ಲಿ ಪ್ರತಿ ಇದರಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಕ್ಸ್ ಬೆಲೆ ಕಂಡು ಹಿಡಿದೈತ್ಲ ಅದಕ್ಕೆ ಎಕ್ಸ್ ಈ ಸೈಡ್ ಇಟ್ಕೋಬೇಕು. ಅದರಿಂದ Cx is equal to ಪ್ಲಸ್ ಡಿ ಇದ್ದಿದ್ದು ರೈಟ್ ಹ್ಯಾಂಡ್ ಸೈಡ್ ಬಂದಾಗ ಮೈನಸ್ ಡಿ ಆಗ್ತದ. Therefore x is equal to ಮೈನಸ್ ಡಿ ಡಿವೈಡೆಡ್ ಬೈ ಸಿ ಆಗ್ತದೆ. ಸಿ ಗುಣಾಕಾರ ಇದೆ, ಈ ಸೈಡ್ ಬಂದಾಗ ಭಾಗಾಕಾರ ಆಗ್ತದೆ. ಯಾಕಂದ್ರೆ ನಮ್ಗೆ ಬರೀ ಎಕ್ಸ್ ಬೆಲೆ ಬೇಕು, ಸಿ ಎಕ್ಸ್ ಅಲ್ಲ, ಎಕ್ಸ್ ಬೆಲೆ ಬೇಕಾಗಿರುವುದರಿಂದ ಸಿ ಅನ್ನ ಈ ಸೈಡ್ ತಗೋಬೇಕು. ಮೈನಸ್ ಡಿ ಬೈ ಸಿ ಆಯ್ತು. ಆದ್ರಿಂದ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸಿ 0 ಆಗಿರಬಾರ್ದು ಮತ್ತು ಸಿ ಮತ್ತು ಡಿ ಗಳೇನು ವಾಸ್ತವ ಸಂಖ್ಯೆಗಳಾಗಿದ್ದಾವೆ. ಆದ್ರಿಂದ ನಾ ಇವತ್ತೇನ ಅಭ್ಯಾಸ 2.2 ಅಲ್ಲಿ ಪ್ರಶ್ನೆ ನಂಬರ್ 4ರ ಒಂದು ಸಮಸ್ಯೆಗಳನ್ನೆಲ್ಲ ನಾ ಇಲ್ಲೇ ಬಿಡಿಸಿ ತೋರಿಸಿದ್ದೇನೆ. ನನ್ನ ಈ ಒಂದು ವಿಡಿಯೋವನ್ನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳುತ್ತಾ ಈ ಒಂದು ವಿಡಿಯೋವನ್ನ ಮುಕ್ತಾಯಗೊಳಿಸಿ ಮುಂದಿನ ವಿಡಿಯೋಗೆ ಭೇಟಿಯಾಗೋಣ.